ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಈ ಒಂದು ಕರ್ನಾಟಕ ಸುಮನ ಸಾಧಕ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗಿಯಾಗಿದ್ದೀರಿ ಆ್ಯಂಡ್ ನಮಗೆ ಸಿಕ್ಕಾಪಟ್ಟೆ ಪ್ರೌಡ್ ಅನಿಸ್ತಿತ್ತು ನಿಮ್ಮನ್ನು ಸ್ಟೇಜ್ ಮೇಲೆ ಆ ವೇದಿಕೆ ಮೇಲೆ ನೋಡಿದಾಗ. ಸೊ ಎಸ್ ಇದ್ರ ಬಗ್ಗೆ ಸರ್. ಮೊದಲನೇದಾಗಿ ತುಂಬ ಧನ್ಯವಾದಗಳು ಮೇಡಮ್ ಸುಮನ ಟಿ ವಿಯವ್ರಿಗೆ. ನಮಗೆ ನಾವು ಆ ಕೆಲಸಗಳು ಮಾಡ್ಬೇಕಾದ್ರೆ ನಮ್ಗೆ ಈ ನಿರೀಕ್ಷೆಗಳಿರಲ್ಲ. ನಾವು ಡ್ಯೂಟಿ ಮಾಡಬೇಕು ಮಾಡ್ತಿರ್ತೀವಿ, ನಮ್ದು ರುಟೀನ್ ಅದು ನಮ್ಗೆ ಸೆಟ್ ಆಗೋಗಿರುತ್ತೆ, ನಮ್ಮ ಮೈಂಡ್ ಸೆಟ್ಟೇ ಆಗಿರುತ್ತೆ ಕಾಲು ಬಂದಾಗ ನಾವು ಕೆಲಸ ಮಾಡಬೇಕು ಅನ್ನೋದು. ಮಧ್ಯದಲ್ಲಿ ಈ ಥರದ್ದು ಗುರುತಿಸಿ ನಮಗೆ ಸಮಯ ಮಾಡಿಕೊಂಡು ನಮ್ಮ ಇಲಾಖೆನ ಅಪ್ರೋಚ್ ಮಾಡಿ ಅವರಿಂದ ಪರ್ಮಿಷನ್ ತೊಗೊಂಡು ನಮ್ಮನ್ನ ಕರೆಸಿ ಈ ಥರ ಸನ್ಮಾನ ಮಾಡೋದು ಮನ್ಸಿಗೊಂದು ತುಂಬ ಖುಷಿ ಕೊಡೋ ವಿಷಯ. ನಮ್ಮ ಮನೆಗಳಲ್ಲೂ ಒಂದು ಬ್ಲೇಮ್ ಇದ್ದೇ ಇರುತ್ತೆ, ಪೇರೆಂಟ್ಸ್ದಾಗಲಿ ವೈಫ್ದಾಗಲಿ ಮಕ್ಳದಾಗಲಿ. ಯಾವ ಹಬ್ಬಕ್ಕೂ ಇರಲ್ಲ, ಯಾವ ಇದರಲ್ಲೂ ಇರೋದಿಲ್ಲ, ಯಾರೂ ಮಾಡದೇ ಇರೋ ಕೆಲಸ ಮಾಡೋದು ನಾವೇ ಅನ್ನೋ ಥರ ನಾವು ಅಲ್ಲಿ ಬಿಂಬಿಸ್ಕೊತಿರ್ತೀವಿ. ಸೊ ಇದೆಲ್ಲ ನೋಡಿದಾಗ ಇದಕ್ಕೋಸ್ಕರನೇ ಸೊ ನಮ್ಮ ಪ್ರತಿಫಲ ಸಿಕ್ಕಿದೆ. ಸೊ ಹೊರಗಡೆ ಜನ ಗುರುತಿಸಿದ್ದಾರೆ, ನೀವು ಫ್ಯಾಮಿಲಿ ಗುರುತಿಸ್ಲೇಬೇಕೀಗ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡ್ಬೋದು ನಾವು. ಮತ್ತು ಜೂನಿಯರ್ಸ್ ಇರ್ತಾರೆ, ಅವ್ರಿಗಿದೆಲ್ಲ ಮೋಟಿವೇಶನ್. ಸೊ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲೋ ಒಂದು ವೇದಿಕೆ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ ಅನ್ನೋ ಥರ ಇದೊಂದು ಮೋಟಿವೇಶನ್ ಆಗಿದೆ ಮೇಡಮ್. ಥ್ಯಾಂಕ್ಸ್ ಸುಮನ ಟಿ ವಿಯವರಿಗೆ ಇದನ್ನು ಆಯೋಜಿಸಿದ್ದಕ್ಕೆ. ಮೊದಲನೇ ಬಾರಿನ ಸರ್ ಈ ಥರ ಅವಾರ್ಡ್ನ ಸ್ವೀಕಾರ ಮಾಡ್ತಾ ಇರೋದು, ಅದು ಮೀಡಿಯಾ ವತಿಯಿಂದ? ಮೀಡಿಯಾ ವತಿಯಿಂದ ಮೊದಲನೇದು ಮೇಡಮ್. ಸರ್ಕಾರದ ವತಿಯಿಂದ ಸಿಕ್ಕಿದೆ, ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕ್ಕೆಲ್ಲ ಸಿಕ್ಕಿದೆ. ಖಾಸಗಿ ಮಾಧ್ಯಮದ ವಾಹಿನಿದು ವೇದಿಕೆ ಇದೆ ಫಸ್ಟ್ ಟೈಮ್ ಮೇಡಮ್. ತುಂಬ ಖುಷಿ ಆಗುತ್ತೆ ಸರ್, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಅನಿಸ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಈವೆಂಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್.